ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ದೀವಿ ಇಲ್ಲಿ ಮೇಯರ್ ಆಗಿರುವಂಥ ಗಾದೆಪ್ ಸರ್ ಹತ್ರ ನಾವು ಬಂದಿದ್ದೀವಿ. ಇಲ್ಲಿ ಏನು ಆಗಿದೆ ಸಮಸ್ಯೆ, ಆ ಕೆಲಸ ಮುಂದೆ ಬರುವಂಥ ಕೆಲಸ ಏನಪ್ಪ ಅಂತಂದರೆ, ಎಲ್ಲ ನಮ್ಮ ಬಡ ಮಕ್ಕಳಿಗೆ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ನಾವು ಆರೋಗ್ಯವಾಗಿದ್ದರೆ ಮಾತ್ರ ತಾನೇ ಎಲ್ಲರೂ ಚೆನ್ನಾಗಿರೋದು. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಹಿಂದ್ಗಡೆನೇ ನಾವು ಆರೋಗ್ಯದಿಂದ ಇದ್ದು ನಾವು ಸ್ವತಂತ್ರ ದಿನಾಚರಣೆಗೆ ಕಾಲಿಡೋಣ ಅಂತ ಹೇಳ್ತಾ ನಮ್ಮ ಗಾದೆಪ್ ಸರ್ ಇಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಬನ್ನಿ ವೀಕ್ಷಕರೇ. ನಮ್ಮೆಲ್ಲ ಬಡ ಮಕ್ಕಳಿಗೆ ನೀವು ಆರೋಗ್ಯವನ್ನು ಫಸ್ಟ್ ನೋಡ್ಕೊತಾ ಇದ್ದೀರಾ? ನಾನು ಮೊದಲನೇದು ನಮ್ಮ ಸರ್ಕಾರಕ್ಕೂ ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ನಾನು ಥ್ಯಾಂಕ್ಸ್. ಯಾಕಂದರೆ ನಾವು ಯೋಜನೆ ಕಾರಣಕರ್ತರು, ಬಟ್ ಅವರು ಪ್ರಾಕ್ಟಿಕಲ್ ಆಗಿ ಇವತ್ತಿದ್ದು ಜನರ ಮಧ್ಯದ್ದು ಸಮಸ್ಯೆಯನ್ನು ಸಾಲ್ವ್ ಮಾಡ್ತಿರೋದು. ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಾಳೆ ಸ್ವತಂತ್ರ ದಿನಾಚರಣೆಯ ಪೂರ್ವದಲ್ಲಿ ಇವತ್ತಿನ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಕಡೆಯಿಂದ ನಾವು ನಮ್ಮ ಹಿಂದಿನ ಸರ್ಕಾರದಲ್ಲಿ ಒಂದು ಯೋಜನೆ ಇತ್ತು ನಮ್ಮದು. ಬಡವರು ಈ ಬಲ್ಲಿಗರ ಭಾಳ ನಿರ್ಗತಿಕರು ಏನು ಹಾಸ್ಪಿಟ್ಲಿಗೆ ಹೋಗೋಕೆ ಆಗೋದಿಲ್ಲ ಅವರಿಗೆ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಗೊತ್ತಿರ್ಬೇಕು ನಿಮಗೆ, ಅಲ್ಲಿ ಹೋದ್ಕೂಡ ಫಸ್ಟ್ ಅವ್ರಿಗೆ 500 ರೂಪಾಯಿ ಫೀಸು, ಆಮೇಲೆ 26 ಟೆಸ್ಟ್ಗಳು. ಅಲ್ಲಿ ಏನು ಕೂಲಿ ಮಾಡೋರವರು 300 ರೂಪಾಯಿ ದಿನ ಕೂಲಿ ಇಲ್ಲ ಅವರಿಗೆಲ್ಲ, ಹಾಸ್ಪಿಟ್ಲಿಗೆ ಹೋದಲ್ಲ. ಆಮೇಲೆ ಚಿಕ್ಕ ರೋಗ ಇದ್ದಾಗ ಹೋದಲ್ಲ ಅವ್ರಿಗೆ, ದೊಡ್ಡದಾಗ ಹೋದಾಗ ಅವರು ಸಾವೇ ಅವ್ರಿಗೆ ನಿರ್ಣಯ ಆಗ್ತದೆ. ಅಲ್ಲಿ ಆ ಸಾವಾದಾಗ ಇಡೀ ಆ ಕುಟುಂಬ ಬೀದಿ ಪಾಲಾಗುತ್ತೆ ಅವತ್ತು. ಹಂಗಾಗಿ ಆ ಯೋಜನೆ ಎಲ್ಲ ಮನಗಂಡು ಹಿಂದಿನ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ನಮ್ಮ ಕ್ಲಿನಿಕ್ ಅಂತ ಯೋಜನೆ ಮಾಡಿದ್ದು. ನಮ್ಮ ಕ್ಲಿನಿಕ್ ನಮ್ಮ ಈ ವಾರ್ಡಿನ ಕಾರ್ಪೊರೇಟರ್ ಆಗಿ ನಾನು ನಮ್ಮ ಒಂದು ಕ್ಲಿನಿಕ್ ಶಿಫ್ಟ್ ಆಗಿತ್ತು ಇಲ್ಲಿ ಎಲ್ಲ ಮುಖಂಡರ ಒಂದು ಹೋರಾಟದ ಮೇರೆಗೆ ನಾನು ಕೂಡ ಹೋಗಿ DH ಮಾತಾಡಿ ಇಲ್ಲೇ ಉಳಿಸ್ಕೊಂಡ್ವಿ. ಅದೊಂದು ನಮಗೆ ಒಳ್ಳೆ ಕೆಲಸ. ಹಂಗಾಗಿ ಈ ನಮ್ಮ ಕ್ಲಿನಿಕ್ನ ಮುಖಾಂತರ ಮತ್ತು ಇವತ್ತೇನು ಆರೋಗ್ಯ ಶಿಬಿರದ ಮುಖಾಂತರ ಇವತ್ತು ನಮ್ಗೆ ಶೇಖ್ ಅವರಿ ಸರ್ ಹೇಳಿದರು, DMF ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಒಂದು ಮಿಷನರಿ ಅಂದರೆ 50 lakhs ಒಂದು ಅನುದಾನದಲ್ಲಿ ಮಿಷನರಿ ತಂದು ಇವತ್ತು ಬಡವರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಇವತ್ತೇನು ಸ್ಕ್ಯಾನಿಂಗು ಅವ್ರ ರೋಗಗಳು ಕಂಡಿಡ್ತಾರಲ್ಲ, ಅದು ಭಾಳ ಮಹತ್ತರ ವಿಷಯ ಅದು. ಸೊ ಬೇರೆ ಜಿಲ್ಲೆಯಲ್ಲಿ ಆಗ ನಮ್ಮ ಜಿಲ್ಲೆ DMF ಫಂಡು ಅನುದಾನ ಆ ಒಂದು ವರದಾನ ಅಂತ ನಾನು ಭಾವಿಸ್ತೀನಿ. ಹಂಗಾಗಿ ಆ ಮಿಷಿನ್ ಕಡೆಯಿಂದ ಇವತ್ತು ಜನಕ್ಕೆಲ್ಲ ಫ್ರೀ ಆಗ್ತದೆ ನಮಗೆಲ್ಲ. ಮಿನಿಮಮ್ ಅದು ಬೇರೆ ಕಡೆ ಹೋಗ್ಬಿಟ್ರೆ ಪ್ರೈವೇಟ್ ಹೋಗ್ಬಿಟ್ಟು 1000 ರೂಪಾಯಿ ಕನಿಷ್ಠ ಆಗುತ್ತೆ. ಅವು 1000 ಕೊಡೋದಿಲ್ಲ, ಆಗೋದಿಲ್ಲ ಅದು. ಹಂಗಾಗಿ ಯೋಜನೆ ನಮ್ಮ ಏನು ಸ್ಲಮ್ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸದುಪಯೋಗ ಮಾಡ್ಕೋಬೇಕು. ಇದನ್ನು ನಾವೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಹೇಳಿ ಅಕ್ಕಪಕ್ಕದಲ್ಲಿ ಕಳಿಸ್ಬೇಕು, ಟೆಸ್ಟ್ ಮಾಡಿಸ್ಕೊಂಡು ಫಸ್ಟ್ ನಾವು ಆ ರೋಗ ಐತೋ ಇಲ್ಲ ಎರಡ ಮಾತು ಅವ್ರಿಗೆ ಗೊತ್ತಾಗುತ್ತೆ ನಮಗೆ ರೋಗ ಇದೆ ಅಂಬೋದು. ಸೊ ಒಂದು ಒಳ್ಳೆ ಯೋಜನೆ ಮಾಡಿದ್ದಾರೆ, ಅವ್ರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಏರಿಯಾದ ಎಲ್ಲ ಮುಖಂಡರಿಗೂ ಇದೇ ರೀತಿಯಾಗಿ ಎಲ್ಲೆಲ್ಲಿ ಸ್ಲಮ್ ಇದ್ದಾವೆ ಅವರು ಇನ್ನೂ ಒಂದು 2-3 ವಿಷಯ ಹೇಳಿದರು ನಮ್ಮ ಡಾಕ್ಟರ್ ಶೇಷಾವಲಿ ಅವರು. ಅನುದಾನದಲ್ಲಿ ಬೇರೆ ಬೇರೆ ಸರ್ ಬಂದರೆ ಬಡವರು ಖಂಡಿತವಾಗಿಯೂ ನಾನು ಸಪೋರ್ಟ್ ಮಾಡ್ತೀನಿ. ಆರೋಗ್ಯ ಇದ್ದರೆ ಮನುಷ್ಯನ ಜೀವನ ಮುಂದೆ, ಆರೋಗ್ಯಕ್ಕೆ ಆದ್ಯತೆ ಕೊಟ್ಟು ಏನು ನಮ್ಮ ಶಾಸಕರಾಗಲಿ ನಮ್ಮ ಮಂತ್ರಿಗಳು ಮೊನ್ನೆ ತಾನಾಗಿದ್ದಾರೆ ಸ್ನೇಹಿತರು ಇಬ್ಬರ ಹತ್ರ ಕೂತು ಮಾತಾಡಿ DC ಹತ್ರ ಕನ್ವಿನ್ಸ್ ಮಾಡಿ ಇನ್ನೂ ಒಂದು 2-3 ಕೋಟಿ ರೂಪಾಯಿಗಳಾಗಲಿ ಏನೇನು ಬಡವರಿಗೆ ಅನುಕೂಲ ಆಗುತ್ತೋ ಅಂಥ ಮಿಷನ್ಗಳನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ನಾವು ಮೊಬೈಲ್ ಕ್ಯಾಂಟೀನ್ ಹೆಂಗೆ ಮಾಡ್ತೀವೋ ಕ್ಯಾಂಟೀನ್ ಟೈಪ್ ಆ ಟೈಪ್ನಲ್ಲಿ ನಾವೇ ಮನೆ ಬಾಗಿಲಿಗೆ ಹೋಗೋ ಟೈಪ್ನಲ್ಲಿ ಎಲ್ಲ ರೀತಿ ಒಂದು ಸಾರಿ ಬಂದುಬಿಟ್ರೆ ಎಲ್ಲ ಪರೀಕ್ಷೆಗಳು ಕ್ಯಾನ್ಸರ್ ಅಂತ ಹಿಡಿದು ಈ ಸಣ್ಣ ಪರೀಕ್ಷೆಯಿಂದ ಬ್ಲಡ್ ಟೆಸ್ಟಿಂದ ಕ್ಯಾನ್ಸರ್ವರೆಗೆ ಮಾಡೋಂಥ ಒಂದು ಯೋಜನೆ ತರಲಿಕ್ಕೆ ಯೋಜನೆ ಮಾಡಂತ ಹೇಳಿದ್ದೀನಿ ಅವರಿಗೆ. ಮಾಡಿದ ಮೇಲೆ ಇನ್ನು ಮುಂದಿನ ವಾರ ಒಂದು 15-20 ದಿನದಲ್ಲಿ DC ಮತ್ತು ಸಚಿವರು ಶಾಸಕರನ್ನ 3 ಕೂಡಿಸಿ ಯೋಜನೆ ಮಾಡಲಿಕ್ಕೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ತೀನಿ. ತಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫಸ್ಟ್ ನಾವು ಹೆಂಗಿದ್ದೀವಿ ಅಂತ ನೋಡೋಕ್ಕೆ ನಮಗೆ ಸೆಕೆಂಡ್ ಆಪ್ಷನ್ ಅಂದರೆ ನಮಗೆ ಡಾಕ್ಟರ್ ಅಂತಲೇ ದೇವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ಮಾತಾಡೋಣ, ಹೇಗೆಲ್ಲ ನಮ್ಮ ಬಡವರಿಗೆ ಈ ಉಚಿತ ಒಂದು ತೊಗೊಂಡು ಬಂದಿದ್ದಾರಲ್ಲ ಅವ್ರಿಗೆ ಎಷ್ಟು ಖುಷಿ ಅಂತ ಕೇಳೋಣ, ಬನ್ನಿ ವೀಕ್ಷಕರೇ. ಮ್ಯಾಮ್ ನಮಸ್ಕಾರ. ಮ್ಯಾಮ್ ನಮಸ್ಕಾರ. ಹೇಗೆ ಅನಿಸ್ತಿದೆ ಮ್ಯಾಮ್ ನಮ್ಮ ಬಡವ್ರ ಮಕ್ಕಳಿಗೆ ನೀವು ಈ ಥರ ಎಲ್ಲ ಉಚಿತ ನೀವು ಕ್ಲಿನಿಕಲ್ಲಿ ಇಟ್ಕೊಂಡ್ಬಂದಿರುತ್ತೆ? ಇದು ನಮ್ಮ ಕ್ಲಿನಿಕ್ ಹೆಲ್ತ್ ಟೀಮ್ ಏನಿದೆ ಲೆಡ್ ಬೈ ಡಾಕ್ಟರ್ ಹನುಮೇಶ್, ಇವರು ಒಂದು ಇಂಟ್ರೆಸ್ಟ್ ತೊಗೊಂಡು ಈ ಒಂದು ಕ್ಯಾಂಪ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಫಸ್ಟು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದು ಪ್ರತಿ 3 ತಿಂಗಳಿಗೆ ಒಂದು ಸತಿ ಈ ಥರ ಕ್ಯಾಂಪ್ ಆದರೆ ಇಲ್ಲಿರೋ ಜನರಿಗೆಲ್ಲ ಅವರ ಒಂದು ಹೆಲ್ತ್ ಸ್ಟೇಟಸ್ ಗೊತ್ತಾಗುತ್ತೆ. ಸೊ ಅವರು ಏನಿದೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಟೈಮ್ ಕಳಿಯೋಕ್ಕಾಗಲ್ಲ, ಭಾಳಷ್ಟು ವಯಸ್ಕರ ಜನ ಇರ್ತಾರೆ, ಅಲ್ಲಿವರೆಗೆ ಹೋಗ್ಲಿಕ್ಕಾಗಲ್ಲ. ಸೊ ಇಲ್ಲೇ ಅವ್ರ ಮನೆ ಹತ್ರನೇ ಕ್ಯಾಂಪ್ ಮಾಡಿದಾಗ ಎಲ್ಲರೂ ಬಂದು ಅವರ BP ಮತ್ತು ಅವ್ರದ್ದು ರಕ್ತದ ಪರೀಕ್ಷೆ ಪ್ಲಸ್ ಅವ್ರ ಚೆಸ್ಟ್ ಸಿಮ್ಟಮ್ಸ್ ಏನಾದರೂ ಇದ್ದರೆ ಎಕ್ಸ್ರೇ ಆ್ಯಂಡ್ ಕಂಪ್ಲೀಟಾಗಿ ಒಂದು ಡಾಕ್ಟ್ರದ್ದು ಚೆಕಪ್ ಇದೆಲ್ಲದೂ ಇಲ್ಲೇ ಅವ್ರ ಮನೆ ಬಾಗಿಲಿಗೆ ಸಿಗುತ್ತೆ. ಇದನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಬೇಕು ಅಂತ ನಾನು ಈ ಒಂದು ಇದರಲ್ಲಿ ಕೇಳ್ಕೊತೀನಿ. ಅವ್ರ ಜೊತೆ ತಿಳ್ಕೊಳ್ಳೋಣ, ಈ ಯೋಜನೆ ಬರಬೇಕು ಅಂತಂದರೆ ದೊಡ್ಡ ಮನಸ್ಸೇ ಇರಬೇಕು ಅಂತ ಹೇಳ್ಬೋದು. ಅವ್ರ ಜೊತೆ ತಿಳ್ಕೊಳ್ಳೋಣ, ಹೇಗೆ ಅನಿಸ್ತಿದೆ, ಏನೆಲ್ಲ ಮಾಡಬೇಕು ಅಂತ ಇನ್ನೂ ಇದೆ ಅವ್ರ ಮನಸ್ಸಲ್ಲಿ, ಕೇಳೋಣ ಬನ್ನಿ ವೀಕ್ಷಕರು. ಸರ್ ನಮಸ್ಕಾರ. ಸರ್ ಎಲ್ರಿಗೂ ನಮಸ್ಕಾರಮ್ಮ. ಯಾವಾಗಲೂ ನಮಗೆ ಜನರ ಸೇವೆ ನಾವು ಭಾಳಷ್ಟು ಖುಷಿಯಿಂದನೇ ಮಾಡ್ತೇವೆ. ಜನರ ಸೇವೆ ಮಾಡೋದಕ್ಕೋಸ್ಕರನೇ ನಮ್ಗೆ ಭಾಳಷ್ಟು ಖುಷಿ ಸಿಗುತ್ತೆ.
ಅಂಥದ್ರಲ್ಲಿ ಇವಾಗ ನಾವು ನೋಡ್ತಾ ಇರ್ತೀವಿ ಭಾಳಷ್ಟು ಜನ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತಾರೆ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಎಕ್ಸ್ರೇ ಮಾಡಿಸ್ಕೊಳ್ಳೋಕ್ಕೆ. ಹಾಗಾಗಿ ಎಲ್ರಿಗೂ ಅವ್ರ ಮನೆ ಬಾಗಿಲಿಗೆ ಅವ್ರ ಹತ್ರಕ್ಕೆ ನಮ್ಮ ಪ್ರಥಮವಾಗಿ ಚಿಕಿತ್ಸೆ ಸಿಗಬೇಕು, ಅವ್ರಿಗೆ ಮೊದಲೇ ಒಂದು ಫಸ್ಟ್ ಮೆಡಿಕಲ್ ಕಾಂಟ್ಯಾಕ್ಟ್ ಸಿಗಬೇಕು ಅಂತೇಳಿ ನಮ್ಮ ಕ್ಲಿನಿಕ್ ಕಾನ್ಸೆಪ್ಟ್ ಇರೋದ್ರಿಂದ ನಮಗೆ ಎಲ್ಲ ಸೌಲಭ್ಯ ನಮ್ಮ ಗುರು ಅಂದರೆ ಎಲ್ಲ ನಮಗೇನು ಸೌಲಭ್ಯ ಕೊಡೋದ್ರಿಂದ ನಾವು ಏನೇನು ಎಲ್ಲ ಸೌಲಭ್ಯಗಳು ಜನರಿಗೆ ತಲುಪಿಸ್ಬೋದು ಅಂತೇಳಿ ಅವರೆಲ್ಲರಿಗೂ ಇನ್ನೂ ತಿಳಿಸೋಣ, ಎಲ್ರಿಗೂ ಒಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋಣ. ಮತ್ತು ಎಲ್ರಿಗೂ ಉಚಿತವಾಗಿ ಎಕ್ಸ್ರೇ ಮಿಷಿನ್ ಇಲ್ಲೇ ಅವ್ರ ಮನೆ ಮುಂದೆನೇ ನಮ್ಮ ಕ್ಲಿನಿಕಲ್ಲೇ ಇದು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೊಳ್ಳೋದು ಯಾವ ಥರ ಹೇಳೋದು ಅಂತ ನಾವು ಈ ಒಂದು ಸಮಗ್ರ ಆರೋಗ್ಯ ಇದ್ರ ಮಾಡೋದಕ್ಕೆ ಅರಿವು ಮೂಡಿಸೋದಕ್ಕೆ ಈ ಕಾರ್ಯಕ್ರಮ ನಮ್ಗೆ ಭಾಳ ದಿನದಿಂದ ಅಂದ್ಕೊಳ್ತಾ ಇದ್ವಿ. ಇವತ್ತು ಮೂಡಿ ಬಂದಿದೆ. ಎಲ್ಲ ಗುರುವಿರ ಸಹಕಾರ ಆಶೀರ್ವಾದದಿಂದ ಇವತ್ತು ಬಂದಿದೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ಜನರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ತಾ ಇದ್ದೀವಿ. ಓರಲ್ ಕ್ಯಾನ್ಸರ್ ಅಂತ ಬರ್ತೀವಿ, ಹಲವಾರು ವಿಧವಾದ ಆರೋಗ್ಯ ತಪಾಸಣೆಗಳನ್ನು ಇವತ್ತು ಮಾಡ್ತಾ ಇದ್ದೀವಿ. ಮತ್ತು ಮಾನಸಿಕ ತೊಂದರೆಗಳು, ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ನೋಡಿ. ಇವತ್ತು ನಿಮ್ಮ ಇದೇ ಮಹಾನಂದ ಕೋಟಮ್ ಆಗಲಿ, ಕನ್ನಡ ನಗರ ಆಗಲಿ, ಬೀಚು ನಗರ, ಅಂಬೇಡ್ಕರ್ ನಗರ, ಭಗತ್ ಸಿಂಗ್ ನಗರ